ಈ ದೇಶದಾದ್ಯಂತ ಇವತ್ತು ಚರ್ಚೆ ಆಗ್ತಾ ಇರುವಂತಹ ವಿಚಾರ ಅಂದ್ರೆ ಅದು ತಿರುಪತಿ ತಿಮ್ಮಪ್ಪನ ಲಡ್ಡು ವಿಚಾರ. ಕಾರಣ ಪ್ರಾಣಿಗಳ ಮಾಂಸದ ಕೊಬ್ಬು ಅದರಲ್ಲಿ ಬೆರಿಕೆ ಆಗಿದೆ ಅನ್ನುವಂತಹ ವಿಚಾರ ಯಾವಾಗ ಗೊತ್ತಾಯ್ತೋ ಆಗ ದೊಡ್ಡ ಮಟ್ಟದ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ತಿರುಪತಿ ಲಡ್ಡು ಪ್ರಸಾದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಂದಿನಂತೆ ತಿರುಮಲದ ಹೊರಗಡೆ ಆನೆಗಳಿಗೆ ಪೂಜೆ ಸಲ್ಲಿಕೆ ಆಗ್ತಾ ಇದೆ. ಲಡ್ಡು ವಿವಾದದ ನಡುವೆಯೂ ಕೂಡ ಪ್ರತಿ ದಿನದಂತೆ ಎಲ್ಲ ಪೂಜೆ ಪುನಸ್ಕಾರಗಳಾಗ್ತಾ ಇದೆ. ಗರ್ಭಗುಡಿಯ ಹೊರಭಾಗದಲ್ಲಿ ಅರ್ಚಕರಿಂದ ಪೂಜೆ ಪುನಸ್ಕಾರ. ತಿರುಪತಿಯ ಲಡ್ಡು ಪ್ರಸಾದ ಇಷ್ಟೆಲ್ಲ ವಿವಾದ ಕೋಲಾಹಲ ಎಬ್ಬಿಸಿದ ಬಳಿಕ ಏನಾದರೂ ಚೇಂಜಸ್ ಆಗುತ್ತಾ ಅಂದ್ರೆ ಇಲ್ಲ, ಎಂದಿನಂತೆ ಪೂಜೆ ಪುನಸ್ಕಾರಗಳ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಈ ಕುರಿತು ನನ್ನ ಸಹೋದ್ಯೋಗಿ ರಂಜಿತ್ ಶಿರಿಯಾರ್ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡ್ಕೊಂಡು ಬರೋಣ. ಶ್ರೀ ಕ್ಷೇತ್ರ ತಿರುಪತಿಯ ತಿರುಮಲದಲ್ಲಿ ಪ್ರತಿದಿನವೂ ಕೂಡ ವಿಶೇಷವಾದಂಥ ಪೂಜೆ ಪುನಸ್ಕಾರಗಳು ನಡೆಯುತ್ತೆ. ತಿರುಮಲನಿಗೆ ನಡೆಯುವಂಥ ಪೂಜೆ ಪುನಸ್ಕಾರಗಳು ಅದೇನು ಹೊಸತೇನಲ್ಲ. ಪ್ರತಿದಿನವೂ ಈ ವಿವಾದದ ನಡುವೆಯೂ ಕೂಡ 2 ಆನೆಗಳಿದ್ದಾವೆ. ಆನೆಯಲ್ಲಿ ಶ್ರೀ ಕ್ಷೇತ್ರದ ಶ್ರೀಪತಿಯ ಗರ್ಭಗುಡಿಯ ಮುಂಭಾಗದಲ್ಲಿ ಪೂಜೆ ಪುನಸ್ಕಾರಗಳು ಈಗಷ್ಟೇ ನಡೆದಿದೆ. ಅರ್ಚಕಾದಿ ಶ್ರೇಷ್ಠರು ಈ ಪೂಜೆಯನ್ನು ನೆರವೇರಿಸಿದ್ದಾರೆ. ನೋಡಿ, ಆನೆಗಳು ಪೂಜೆ ಪುನಸ್ಕಾರದೊಂದಿಗೆ ಈಗ ಆ ಕಡೆ ಹೋಗ್ತಾ ಇರೋದನ್ನು ಗಮನಿಸ್ತಾ ಇದ್ದೀರಿ. ಇಲ್ಲಿ ಶ್ರೀ ಕ್ಷೇತ್ರದ ಶ್ರೀಮಂತ ದೇವರಿಗೆ ಇಲ್ಲಿ ಭಕ್ತರು ದರ್ಶನವನ್ನು ಪಡೆದು ಭಕ್ತರು ಶ್ರೀ ಶ್ರೇಷ್ಠನಿಗೆ ತಮ್ಮ ಒಂದು ಹರಕೆ ಎಲ್ಲವನ್ನು ಕೂಡ ಕಟ್ಟಿಕೊಂಡಿದ್ದನ್ನು ಪೂರೈಸಿ ಈಗ ಭಕ್ತರು ಹೊರಗಡೆ ಬರ್ತಾ ಇರೋದನ್ನು ಗಮನಿಸ್ತಾ ಇದ್ದೀರಿ. ಕೆಲವರು ಮುಡಿಕೊಟ್ಟು ಶ್ರೀ ಕ್ಷೇತ್ರದ ಶ್ರೀಪತಿಗೆ ತಮ್ಮ ಭಕ್ತಿಭಾವವನ್ನು ತೋರ್ಪಡಿಸಿದರೆ, ಇನ್ನು ಕೆಲವರು ಹಾಗೆ ತಮ್ಮ ಒಂದು ಶ್ರೀ ಕ್ಷೇತ್ರದ ಶ್ರೀಪತಿಯ ದರ್ಶನವನ್ನು ಪಡೆದು ಹೊರಗಡೆ ಬರ್ತಾ ಇರುವಂಥ ದೃಶ್ಯವನ್ನು ಗಮನಿಸ್ತಾ ಇದ್ದೀವಿ. ತಿರುಪತಿಯ ತಿರುಮಲನನ್ನು ಕಂಡ್ರೆ ಒಂದು ರೀತಿಯಲ್ಲಿ ಭಕ್ತಿ ಭಾವದ ಜೊತೆಗೆ ಎಷ್ಟೋ ಒಂದು ಪುಣ್ಯ ಫಲ ಅಂಥೇಳಿ ಹೇಳ್ತಾರೆ. ಅಂಥ ಶ್ರೀಪತಿ ಇರುವಂಥ ಗರ್ಭಗುಡಿಯ ಒಳಗಡೆ ಅಧಿಪತಿಯನ್ನು ನೋಡೋದಕ್ಕೆ ಒಂದು ಕಡೆಯಲ್ಲಿ ಜನ ಹೋಗ್ತಾ ಇದ್ದರೆ ಮತ್ತೊಂದು ಕಡೆಯಲ್ಲಿ ಜನರು ಬರ್ತಾ ಇದ್ದಾರೆ. ಆ ಮೂಲಕ ಅರ್ಚಕಾದಿ ಶ್ರೇಷ್ಠರು ಅಲ್ಲಿ ಹೋಗುವ ಮಾರ್ಗದಲ್ಲಿ ಯಾವುದೇ ಗೊಂದಲಗಳಾಗದಂತೆ ಎಲ್ಲರನ್ನು ಕೂಡ ಒಳಗಡೆ ಬಿಡ್ತಾ ಇರುವಂಥ ದೃಶ್ಯವನ್ನು ಕೂಡ ಗಮನಿಸ್ತಾ ಇದ್ದೀರಿ. ಇಲ್ಲಿದ್ದಂಥ ಸಿಬ್ಬಂದಿ ಎಲ್ಲರನ್ನು ಕೂಡ ನಿಭಾಯಿಸ್ತಿರೋದನ್ನು ಕೂಡ ಗಮನಿಸ್ತಾ ಇದ್ದೀರಿ. ಇದು ಈ ವಿವಾದದ ನಡುವೆಯೂ ಕೂಡ, ಈ ಲಡ್ಡು ವಿವಾದದ ನಡುವೆಯೂ ಕೂಡ ಶ್ರೀ ಕ್ಷೇತ್ರಕ್ಕೆ ಜನಸಾಗರ ಅದು ಪ್ರತಿದಿನವೂ ಕೂಡ ಹರಿದು ಬರುತ್ತೆ. ಕೋಟ್ಯಾಂತರ ಭಕ್ತರು ಬರ್ತಾರೆ. ದೇಶದ ಮೂಲೆಯಿಂದ ಬರ್ತದೆ. ನಮ್ಮ ರಾಜ್ಯದ ಕರ್ನಾಟಕದಿಂದಲೂ ಕೂಡ ಜನ ಬಂದು ತಿರುಮಲನ ದರ್ಶನವನ್ನು ಮಾಡಿ ಹೋಗ್ತಾರೆ. ಪ್ರತಿದಿನವೂ ಕೂಡ ನಡೆಯುವಂಥ ವಿಶೇಷ ಪೂಜೆಗಳು ಕೂಡ ಬಹಳ ವಿಜೃಂಭಣೆಯಿಂದ ನಡೀತಾ ಇದೆ. ಕ್ಯಾಮ್ರಾ ಪರ್ಸನ್ ಲಕ್ಷ್ಮಿ ಜೊತೆ ನಾನು ರಂಜಿತ್ ಶಿರಿಯಾರ್, ರಿಪಬ್ಲಿಕ್ ಕನ್ನಡ, ತಿರುಪತಿ. ಅಂದರೆ ಆ ಒಂದು ಗೇಟ್ನಿಂದ ಬೇರೆ ಬೇರೆ ಕಡೆಗೆ ಶಿಫ್ಟ್ ಮಾಡೋದಕ್ಕೆ, ಜೊತೆಗೆ ಬೇರೆ ಇಲಾಖೆಯ ನಿರ್ವಹಣೆಗೆ ಅವ್ರನ್ನ ವರ್ಗಾವಣೆ ಮಾಡೋದಕ್ಕೂ ಕೂಡ ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ ಅನ್ನೋ ಮಾಹಿತಿ ಕೂಡ ರಿಪಬ್ಲಿಕ್ ಕನ್ನಡಕ್ಕೆ ಗೊತ್ತಾಗಿದೆ. ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್ ಕೂಡ ಆಗಿದೆ. ಯಾಕಂತ ಹೇಳಿದ್ರೆ ಕೇವಲ 2 ದಿನದಲ್ಲಿ ವರದಿ ಮಾಡಿದ ಬಳಿಕ ಕ್ವಾರಂಟೈನ್ ಜೈಲಿನಲ್ಲೂ ಕೂಡ ಒಂದಷ್ಟು ಬದಲಾವಣೆಗೆ ಅಧಿಕಾರಿಗಳು ಮುಂದಾಗಿದ್ದು, ಪರಪ್ಪನಾಗ್ರಹಾರ ಜೈಲಿನಲ್ಲಿ ನಡೆಯುವ ಅಕ್ರಮಗಳಿಗೆ ಒಂದೊಂದಾಗಿ ಬ್ರೇಕ್ ಬೀಳಬೇಕು ಅನ್ನೋದು ರಿಪಬ್ಲಿಕ್ ಕನ್ನಡ ಆಗ್ರಹ ಆಗಿತ್ತು. ಈ ನಿಟ್ಟಿನಲ್ಲಿ ನಿರಂತರವಾಗಿ ಒಂದಷ್ಟು ಅಕ್ರಮಗಳನ್ನು ಎಳೆಯಾಗಿ ಬಿಚ್ಚಿಟ್ಟು ಆ ಒಂದು ಅಕ್ರಮಗಳನ್ನು ಏನು ಅಧಿಕಾರಿಗಳು ಅಥವಾ ಅಲ್ಲಿನ ಕೆಲವು ಸಿಬ್ಬಂದಿಗಳು ಏನು ಮಾಡ್ತಾ ಇದ್ರು, ಇದೆಲ್ಲದಕ್ಕೂ ಕಡಿವಾಣ ಹಾಕಬೇಕು. ಇಲ್ಲದೆ ಹೋದರೆ ಪರಪ್ಪನಾಗ್ರಹಾರ ಜೈಲು ಅನ್ನೋದು ಜೈಲಾಗಿ ಉಳಿಯೋದಿಲ್ಲ ಅನ್ನೋ ನಿಟ್ಟಿನಲ್ಲಿ ನಿರಂತರವಾಗಿ ರಿಪಬ್ಲಿಕ್ ಕನ್ನಡ ವರದಿ ಏನು ಮಾಡ್ಕೊಂಡು ಬಂದಿತ್ತು. ಆ ನಿಟ್ಟಿನಲ್ಲಿ ಈಗ ಕ್ವಾರಂಟೈನ್ ಜೈಲಿನಲ್ಲೂ ಕೂಡ ನಡೆಯುವ ಅಕ್ರಮಗಳಂದ್ರೆ, ಯಾರು ಜೈಲಿಗೆ ಪ್ರಾರಂಭದಲ್ಲಿ ಬರ್ತಾರೆ ಅವರಿಗೆ ಮೊಬೈಲ್ಗೆ ರೇಟ್ ಇಷ್ಟು, ಕೊಠಡಿಗೆ ಶಿಫ್ಟ್ ಆಗೋದಕ್ಕೆ ರೇಟ್ ಇಷ್ಟು, ಹಣ್ಣು ತೆಗೆದುಕೊಂಡು ಹೋಗಬೇಕಾದ್ರೆ ಇಷ್ಟು ರೇಟು, ಬಟ್ಟೆ ಒಳಗಡೆ ಕೊಡಬೇಕಾದ್ರೆ ಇಷ್ಟು ಹಣವನ್ನು ಕೊಡಬೇಕು ಅಂತೇಳಿ ಏನು ಅಧಿಕಾರಿಗಳೇ ಫಿಕ್ಸ್ ಮಾಡ್ತಾ ಇದ್ರು. ಇದೆಲ್ಲದರ ವರದಿಯನ್ನು ರಿಪಬ್ಲಿಕ್ ಕನ್ನಡ ಎಳೆಯಾಗಿ ಬಿಚ್ಚಿಟ್ಟ ಬಳಿಕ ಈಗ ಅಧಿಕಾರಿಗಳ ವರ್ಗಾವಣೆ ಮತ್ತು ಬೇರೆ ಕಡೆಗೆ ಶಿಫ್ಟ್ ಮಾಡುವ ಒಂದಷ್ಟು ಆದೇಶವನ್ನು ಮಾಡುವ ನಿಟ್ಟಿನಲ್ಲಿ ಅಧಿಕಾರಿಗಳು, ಅಂದ್ರೆ ಮುಖ್ಯ ಅಧಿಕಾರಿಗಳು ಸಿದ್ಧತೆಯನ್ನು ಮಾಡಿಕೊಂಡಿರುವಂತದ್ದು. ಶ್ರುತಿ. ಓಕೆ ನವೀನ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಶ್ರದ್ಧಾ ವಾಕರ್ ಕೊಲೆಯ ಮಾದರಿಯಲ್ಲೇ ಸಿಲಿಕಾನ್ ಸಿಟಿಯಲ್ಲೂ ಕೂಡ ಭೀಕರವಾಗಿ ಮಹಾಲಕ್ಷ್ಮಿಯನ್ನ ಕೊಲೆ ಮಾಡಲಾಗಿದೆ. ಯಾರು ಕೊಲೆ ಮಾಡಿದ್ರು, ಯಾವ ಕಾರಣಕ್ಕೆ ಅನ್ನುವಂಥದ್ದು ಯಕ್ಷ ಪ್ರಶ್ನೆಯಾಗಿತ್ತು. ಬರೀ ಸಿಲಿಕಾನ್ ಸಿಟಿ ಜನ ಅಲ್ಲ, ಇಡೀ ರಾಜ್ಯದ ಜನ ಬೆಚ್ಚಿ ಬಿದ್ದಿದ್ದಾರೆ ಈ ಸುದ್ದಿಯನ್ನ ಕೇಳಿ. ಪರಸಂಗದ ಪೀಕಲಾಟಕ್ಕೆ ಕೊಲೆ ಆದಳ ಅನ್ನೋ ಪ್ರಶ್ನೆ ಇದೆ. ಮಹಾಲಕ್ಷ್ಮಿ ಕೊಲೆ ಸುತ್ತ ಈಗ 10 ಹಲವು ಅನುಮಾನ ಇದೆ. ಮೆನ್ಸ್ ಬ್ಯೂಟಿ ಪಾರ್ಲರ್ ವ್ಯಕ್ತಿ ಜೊತೆ ಮಹಾಲಕ್ಷ್ಮಿ ಆತ್ಮೀಯತೆ ಇತ್ತಂತೆ. ಆದ್ರೆ ಕೆಲ ದಿನಗಳಿಂದ ಇಬ್ಬರ ಸಂಬಂಧದಲ್ಲಿ ಬಿರುಕು ಕಾಣಿಸ್ಕೊಂಡಿದೆ. ಹೀಗಾಗಿ ಮೆನ್ಸ್ ಪಾರ್ಲರ್ ವ್ಯಕ್ತಿಯ ಮೇಲೆ ಹಲವು ಅನುಮಾನ. ಪೊಲೀಸರು ಅದೇ ಆಯಾಮದಲ್ಲಿ ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಮೆನ್ಸ್ ಪಾರ್ಲರ್ ವ್ಯಕ್ತಿ ಯಾರವ?
ಬೆಳಿಗ್ಗೆ ಪಿಕಪ್ ಮಾಡ್ತಾ ಇದ್ರು, ರಾತ್ರಿ ಡ್ರಾಪ್ ಮಾಡ್ತಾ ಇದ್ರು, ಒಬ್ಬ ಹುಡುಗ ಬರ್ತಾ ಇದ್ರು ಅಂತ ಅಕ್ಕಪಕ್ಕದ ಜನ ಹೇಳಿದ್ರು. ಆತ ಬೇರೆ ಯಾರು ಅಲ್ಲ, ಮೆನ್ಸ್ ಪಾರ್ಲರ್ ವ್ಯಕ್ತಿ. ಅತ್ಯಂತ ಆಪ್ತರಾಗಿದ್ರು ಇಬ್ರು ಕೂಡ. ಹಾಗಾಗಿ ಹೇಳ್ತಾ ಇರೋದು ಪರಸಂಗದ ಆತ್ಮೀಯತೆಗೆ, ಸಂಬಂಧಕ್ಕೆ ಮಹಾಲಕ್ಷ್ಮಿ ಬಲಿಯಾದ್ಲಾ ಅನ್ನೋದು ಪ್ರಶ್ನೆ. ಪೊಲೀಸ್ ಕಮಿಷನರ್ ಕೆಲವೇ ಕ್ಷಣಗಳಲ್ಲಿ ಸ್ಥಳಕ್ಕೆ ದೌಡಾಯಿಸ್ತಾರೆ, ಮಾಹಿತಿನ ಪಡೆದುಕೊಳ್ತಾರೆ, ಅವರು ಕೂಡ ಪರಿಶೀಲನೆ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ನಾಗರಾಜ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ನಾಗರಾಜ್, ನಿನ್ನೆ ಯಾವಾಗ ಈ ಸುದ್ದಿ ಹೊರಬಿತ್ತೋ ಬರೀ ಸಿಲಿಕಾನ್ ಸಿಟಿ ಜನ ಅಲ್ಲ, ಇಡೀ ರಾಜ್ಯದ ಜನ ಬೆಚ್ಚಿ ಬಿದ್ದಿದ್ರು. ಕಾರಣ ಇಷ್ಟು ಭೀಕರವಾಗಿ ಕೊಲೆ ಮಾಡೋದಕ್ಕೆ ಕಾರಣ ಏನಿರಬಹುದು, ಕಾರಣರಾದವರು ಯಾರು ಅಂತ. ಅದಕ್ಕೆ ಸಂಬಂಧಪಟ್ಟಂತೆ ಈಗ ಪ್ರಾಥಮಿಕ ಮಾಹಿತಿ ಲಭ್ಯ ಆಗ್ತಾ ಇದೆ. ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗೋದಾದ್ರೆ ಖಂಡಿತ ಶ್ರುತಿ, ಏನು ದೆಹಲಿಯ ಶ್ರದ್ಧಾ ಮಾದರಿಯ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗ ಪೊಲೀಸರಿಗೆ ಒಂದು ಮೇಜರ್ ಕ್ಲೂ ಸಿಕ್ಕಿರ್ತಕ್ಕಂಥದ್ದು, ಒಂದು ಮೇಜರ್ ಸಸ್ಪೆಕ್ಟನ್ನು ಮುಂದಿಟ್ಕೊಂಡು ಪೊಲೀಸರು ಹೆಚ್ಚಿನ ತನಿಖೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು. ಏನು ಈ ಒಂದು ಮಹಾಲಕ್ಷ್ಮಿಗೆ ಮೆನ್ಸ್ ಬ್ಯೂಟಿ ಪಾರ್ಲರ್ನಲ್ಲಿ ಕೆಲಸ ಮಾಡ್ತಕ್ಕಂಥ ಒಬ್ಬ ವ್ಯಕ್ತಿ ಜೊತೆ ಒಂದು ತೀವ್ರವಾದ ಆತ್ಮೀಯವಾದ ಸಂಬಂಧ ಇತ್ತು. ಆದರೆ ಆ ಸಂಬಂಧ ನಂತರದ ದಿನಗಳಲ್ಲಿ ಅಳಿಸಿತ್ತು. ನಂತರ ಇಬ್ಬರ ನಡುವೆ ಮಾತುಕತೆ ನಿಂತು ಹೋಗಿತ್ತು. ಈಗ ಆ ವ್ಯಕ್ತಿ ನಾಪತ್ತೆಯಾಗಿದ್ದಾನೆ. ಹೀಗಾಗಿ ಆತನ ಮೇಲೆ ಪೊಲೀಸರಿಗೆ ಸಾಕಷ್ಟು ಅನುಮಾನ ಇರುವಂಥದ್ದು ಅಂತೇಳಿ ಪೊಲೀಸ್ ಮೂಲಗಳಿಂದ ಗೊತ್ತಾಗ್ತಾ ಇರ್ತಕ್ಕಂಥದ್ದು. ಇದಲ್ಲದೆ 2 ದಿನಗಳ ಹಿಂದೆ ಮಹಾಲಕ್ಷ್ಮಿ ಮನೆ ಬಾಗಿಲನ್ನು ತೆಗೆದಿದ್ರ ಬಗ್ಗೆನೂ ಸಹ ಪೊಲೀಸರಿಗೆ ಮಾಹಿತಿ ಸಿಕ್ಕಿದೆ. ಹೀಗಾಗಿ ಆತ 2 ದಿನದ ಏನು ಮಹಾಲಕ್ಷ್ಮಿ ಜೊತೆ ಒಂದಷ್ಟು ಕಾಲ ಆತ್ಮೀಯವಾಗಿದ್ದು ನಂತರ ದೂರ ಆದ ಬಳಿಕ ದೂರ ಇದ್ದ. ಆದರೆ ಇದ್ದಕ್ಕಿದ್ದಾಗೆ 2 ದಿನಗಳಿಂದ ಏನಕ್ಕೆ ಆಕೆ ಮನೆಗೆ ಹೋಗಿ ಬಾಗಿಲನ್ನು ತೆಗೆದಿದ್ದ, ಈ ಬಗ್ಗೆ ಪ್ರಶ್ನೆ ಇರ್ತಕ್ಕಂಥದ್ದು. ಇನ್ನು ಆತ ಯಾಕೆ ನಾಪತ್ತೆಯಾಗಿದ್ದಾನೆ ಅನ್ನೋದು ಈ ಪೊಲೀಸರ ಮುಂದೆ ಇರತಕ್ಕಂಥ ಮತ್ತೊಂದು ದೊಡ್ಡ ಪ್ರಶ್ನೆ. ಹೀಗಾಗಿ ಆತನ ಹುಡುಕಾಟವನ್ನು ಸದ್ಯಕ್ಕೆ ಪೊಲೀಸರು ತೀವ್ರ ಮಾಡಿರ್ತಕ್ಕಂಥದ್ದು. ಜೊತೆಗೆ ಈ ಒಂದು ಕೊಲೆ 10 ದಿನಗಳ ಹಿಂದೆ ನಡೆದಿರ್ತಕ್ಕಂಥದ್ದು ಅನ್ನೋದ್ರ ಬಗ್ಗೆ ಒಂದು ಪ್ರಾಥಮಿಕವಾಗಿ ಪೊಲೀಸರಿಗೆ ಮಾಹಿತಿ ಲಭ್ಯ ಆಗಿರ್ತಕ್ಕಂಥದ್ದು. ಏನು ಹಿಂದೆ ಸೆಪ್ಟೆಂಬರ್ 2ರಿಂದ ಆಕೆ ಫೋನ್ ಸ್ವಿಚ್ ಆಫ್ ಆಗಿತ್ತು ಅನ್ನೋ ಮಾಹಿತಿ ಇತ್ತು. ಆದರೆ ಈಗ ಪೊಲೀಸರ ಪ್ರಾಥಮಿಕ ತನಿಖೆಯಲ್ಲಿ ಒಂದು ಸ್ಪಷ್ಟವಾದ ಮಾಹಿತಿ ಸಿಗ್ತಾ ಇರ್ತಕ್ಕಂಥದ್ದು. ಕಳೆದ 10 ದಿನಗಳಲ್ಲಿ ಈ ಕೊಲೆ ನಡೆದಿರ್ತಕ್ಕಂಥ ಬಹಳ ದಟ್ಟವಾದ ಸಾಧ್ಯತೆ ಇದೆ ಅಂತೇಳಿ ಗೊತ್ತಾಗಿರ್ತಕ್ಕಂಥದ್ದು. ಅದಕ್ಕೆ ಸೋಕೋ ಟೀಮ್ ಏನಿಲ್ಲಿಗೆ ಸ್ಥಳಕ್ಕೆ ಬಂದಿತ್ತು, ಅವರು ನೀಡಿರ್ತಕ್ಕಂಥ ಒಪಿನಿಯನ್ ಮತ್ತು FSL ತಂಡಗಳು ಏನು ಬಂದಿದ್ವು ಅವರು ನೀಡಿರ್ತಕ್ಕಂಥ ಒಪಿನಿಯನ್ಗಳನ್ನು ಗಮನಿಸಿ ಕಳೆದ 10 ದಿನಗಳಲ್ಲಿ ಈ ಒಂದು ಕೊಲೆ ನಡೆದಿದೆ ಅನ್ನೋ ಒಂದು ಕನ್ಕ್ಲೂಷನ್ಗೆ ಪೊಲೀಸರು ಬರ್ತಾ ಇರ್ತಕ್ಕಂಥದ್ದು. ಇದು ಹೊರತುಪಡಿಸಿ ಇನ್ನು CDR ಅನಾಲಿಸಿಸ್ ಒಂದು ಕಡೆ ನಡೀತಾ ಇದ್ರೆ, ಈ ಕಡೆ ಪೋಸ್ಟ್ ಮಾರ್ಟಮ್ಗೆ ಸಿದ್ಧತೆಗಳು ನಡೆದಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಆರೋಪಿಯ ಬಗ್ಗೆ ಒಂದಷ್ಟು ಸಸ್ಪೆಕ್ಟೆಡ್ ಲಿಸ್ಟನ್ನು ಮಾಡಿಕೊಂಡು ಅವರುಗಳ ಒಂದು ಬ್ಯಾಕ್ಗ್ರೌಂಡ್ ವೆರಿಫಿಕೇಶನ್ ಅನ್ನು ಸದ್ಯಕ್ಕೆ ಪೊಲೀಸರು ನಡೆಸ್ತಾ ಇರ್ತಕ್ಕಂಥದ್ದು. ಶ್ರುತಿ, ಓಕೆ ನಾಗರಾಜ್, ಈಗ ತಾನೇ ತಾವು ಹೇಳ್ತಾ ಇದ್ರಿ ಪೋಸ್ಟ್ ಮಾರ್ಟಮ್ ಪ್ರಕ್ರಿಯೆ ಈಗ ಆರಂಭ ಆಗುತ್ತೆ ಅಂತ. ಯಾವ ರೀತಿ ಇರುತ್ತೆ ಆ ಪ್ರೋಸೆಸ್ ಬಗ್ಗೆ ಮಾಹಿತಿ ಕೊಡ್ತಾ ಹೋಗೋದಾದ್ರೆ, ಪ್ರಕ್ರಿಯೆ ಬಗ್ಗೆ ಮಾಹಿತಿ ಕೊಡ್ತಾ ಹೋಗೋದಾದ್ರೆ, ಇವನ್ ಯಾರೋ ಕೊಲೆ ಆದ್ರು ಅಂದ್ರೆ ತತ್ಕ್ಷಣಕ್ಕೆ ಆ ದೇಹ ಆಸ್ಪತ್ರೆಗೆ ರವಾನೆ ಆಗುತ್ತೆ, ಪೋಸ್ಟ್ ಮಾರ್ಟಮ್ ಪ್ರಕ್ರಿಯೆ ಎಲ್ಲ ಆಗುತ್ತೆ. ಬಟ್ ಇಲ್ಲಿ ಸವಾಲುಗಳಿದೆ ಅಂತ. ಒಂದು ದೇಹ 60 ಪೀಸ್, ಹೇಗಿರುತ್ತೆ ಪ್ರಕ್ರಿಯೆ? ಖಂಡಿತ ಶ್ರುತಿ, ಇಂಥ ಪ್ರಕರಣಗಳಲ್ಲಿ ಪೋಸ್ಟ್ ಮಾರ್ಟಮ್ ಮಾಡುವಂಥದ್ದು ಬಹಳ ಒಂದು ಸವಾಲಿನ ಕೆಲಸ. ಅದರ ಜೊತೆಗೆ ಈ ಒಂದು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಈ ಒಂದು ಕೊಲೆಯ ಕ್ರೂರತೆಯನ್ನು ಮತ್ತು ಭೀಕರತೆಯನ್ನು ವಿವರಿಸಲಿಕ್ಕೆ, ಜೊತೆಗೆ ಆರೋಪಿಗೆ ಶಿಕ್ಷೆಯನ್ನು ಕೊಡಿಸುವಲ್ಲಿ ಈ ಒಂದು ಪೋಸ್ಟ್ ಮಾರ್ಟಮ್ ತುಂಬ ಇಂಪಾರ್ಟೆಂಟ್ ಆಗುವಂಥದ್ದು. ಇದಕ್ಕೆ ಒಂದು ಏನು ಪೋಸ್ಟ್ ಮಾರ್ಟಮ್ ಮಾಡುವಂಥ ವೈದ್ಯಾಧಿಕಾರಿಗಳ ಜೊತೆಗೆ FSL ತಜ್ಞರು, ಆಟೋಪ್ಸಿ ಸ್ಪೆಷಲಿಸ್ಟ್ ಯಾರಿರ್ತಾರೋ ಅವರು ಕೂಡ ಒಂದು ಪೋಸ್ಟ್ ಮಾರ್ಟಮ್ ಆಗಬೇಕಾದ್ರೆ ಸ್ಥಳದಲ್ಲಿರ್ತಾರೆ. ಇಲ್ಲಿ ಕೆಲವು ಹಂತಗಳನ್ನು ಬಳಸಿ, ಕೆಲವು ಮೆಥಡ್ಸನ್ನು ಬಳಸಿ ಪೋಸ್ಟ್ ಮಾರ್ಟಮ್ ಮಾಡುವಂಥದ್ದು. ಮೊದಲಿಗೆ ಏನು ಈ ಪೀಸಾಗಿ ಕತ್ತರಿಸಿರ್ತಾರೆ ಆ ಪೀಸ್ಗಳಿಗೆ ನಂಬರಿಂಗನ್ನು ಮಾಡಲಾಗುತ್ತೆ. 1, 2, 3, 4 ಈ ರೀತಿಯಾಗಿ ನಂಬರಿಂಗ್ ಕೊಡಲಾಗುತ್ತೆ. ಅದಾದ ಬಳಿಕ ಏನು ರೇಡಿಯೋಲಾಜಿಕಲ್ ಎಕ್ಸಾಮಿನೇಷನನ್ನು ಮಾಡಲಾಗುತ್ತೆ. ಅಂದರೆ ಪ್ರತಿ ಪೀಸನ್ನು ತೆಗೆದುಕೊಂಡು ಅದರ CT ಸ್ಕ್ಯಾನ್ ಮತ್ತು ಎಕ್ಸ್ರೇಯನ್ನು ಮಾಡಲಾಗುತ್ತೆ. ಈ ಒಂದು ತುಂಡುಗಳೇನಿರ್ತವೆ ಆ ತುಂಡುಗಳಲ್ಲಿ ಏನಾದರೂ ಇಂಟರ್ನಲ್ ಡ್ಯಾಮೇಜಸ್ ಆಗಿದೆಯಾ ಅಥವಾ ಬ್ಲಡ್ ಕ್ಲಾಟ್ ಆಗಿದೆಯಾ, ಇವುಗಳನ್ನು ಒಂದು ಪರಿಶೀಲನೆ ಮಾಡುವಂಥದ್ದು. ಇದಾದಮೇಲೆ ಪ್ಯಾಥಾಲಜಿಕಲ್ ಎಕ್ಸಾಮಿನೇಷನ್ ಆಗುತ್ತೆ. ಅಂದರೆ ಈ ಒಂದು ತುಂಡುಗಳಲ್ಲಿ ಮೃತರಿಗೆ ಯಾವುದಾದ್ರೂ ರೋಗ ರುಜಿನಗಳಿದ್ದಿದ್ರ ಬಗ್ಗೆ ಮಾಹಿತಿ ಇದೆಯಾ ಅನ್ನೋದ್ರ ಬಗ್ಗೆ ಪರೀಕ್ಷೆ ಮಾಡುವಂಥದ್ದು. ಅದಾದ ಬಳಿಕ ಟಾಕ್ಸಿಕಾಲಜಿಕಲ್ ಎಕ್ಸಾಮಿನೇಷನ್, ಇದು ಬಹಳ ಇಂಪಾರ್ಟೆಂಟ್. ಯಾಕಂತಂದರೆ ಈ ವ್ಯಕ್ತಿಯನ್ನು 60 ಪೀಸ್ಗಳಿಗೂ ಜಾಸ್ತಿ ಮಾಡಿದ್ದಾನೆ ಅಂತಂತಂದರೆ
ಯಾಕೆ ಈ ಒಂದು ಪೀಸ್ಗಳನ್ನು ಅಂದರೆ ಪ್ರಜ್ಞೆ ತಪ್ಪಿಸಿ ಈ ರೀತಿಯಾಗಿ ಕೊಲೆ ಮಾಡಿದ್ನಾ ಅಥವಾ ಅರೆ ಜೀವ ಇರುವಾಗ ಈ ರೀತಿಯಾಗಿ ಪೀಸ್ ಮಾಡಲಾಗಿತ್ತಾ ಅನ್ನೋದನ್ನು ತಿಳ್ಕೊಬೇಕು, ಅಥವಾ ದೇಹದಲ್ಲಿ ಯಾವುದೇ ರೀತಿಯ ವಿಷಕಾರಿ ಅಂಶಗಳಿದಾವ ಅನ್ನೋದ್ರ ಬಗ್ಗೆ ತಿಳಿದುಕೊಳ್ಬೇಕಾಗಿತ್ತು. ಈ ನಿಟ್ಟಿನಲ್ಲಿ ಟಾಕ್ಸಿಕಾಲಜಿಕಲ್ ಎಕ್ಸಾಮಿನೇಷನ್ ಬಹಳ ಇಂಪಾರ್ಟೆಂಟ್ ಆಗುವಂಥದ್ದು. ಇದಾದ ಬಳಿಕ DNA ಪರೀಕ್ಷೆಯನ್ನು ಮಾಡಲಾಗುತ್ತೆ, ಜೊತೆಗೆ ಅಂತಿಮವಾಗಿ ಫೈಂಡಿಂಗ್ಸನ್ನು ವರದಿಯನ್ನು ಮಾಡುವಂಥದ್ದು. ಹೀಗಾಗಿ ಇನ್ನೇನು ಸ್ವಲ್ಪ ಹೊತ್ತಿನಲ್ಲಿ ಪೋಸ್ಟ್ ಮಾರ್ಟಮ್ ಶುರುವಾಗುವಂಥ ಸಾಧ್ಯತೆ ಇರತಕ್ಕಂಥದ್ದು. ಶ್ರುತಿ. ಓಕೆ ನಾಗರಾಜ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.